ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. ಸೊ ಬೆಳಿಗ್ಗೆ ಒಂದೇನು ಬಾಲ್ ಟಾಸ್ ಕೊಟ್ಟಿದ್ರು. ಸೊ ಅದರದ ಒಂದು ಆಟದ ಒಂದು ಪ್ರೋಮೋನೇ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಆಟ ಹೇಗಿರುತ್ತೆ ಆ್ಯಂಡ್ ಯಾರ್ಯಾರು ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಇಲ್ಲಿ ಆಟದಲ್ಲಿ ನೋಡ್ತಾ ಇದ್ದಾರೆ. ಸೊ ಈ ಫೋಕಸ್ ಆಗಿರುವಂಥದ್ದು ಕಾವ್ಯ ಅವ್ರ ಮೇಲೆ ಫೋಕಸ್ ಆಗಿದೆ. ಅವ್ರೇನೋ ಮೇ ಬಿ ಮೋಸ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕಂತೂ ಅನ್ನಿಸ್ತಾ ಇದೆ. ಸೊ ಅಲ್ಲಿ ಅಶ್ವಿನಿ ಅವರಿಗೆ ಆ್ಯಂಡ್ ಟೀಮ್ ಅಪ್ ಅಂತ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಸೊ ಆ ಟೀಮಲ್ಲಿ ಸೊ ಪ್ರಾಬ್ಲಮ್ ಆಗಿದೆ ಅಶ್ವಿನಿ ಅವರಿಗೆ. ಸೊ ಅವರ ಸಹಾಯಕ್ಕೆ ಯಾರೂ ಬಂದಿಲ್ಲ. ಸೊ ಕಾವ್ಯ ಅವರೇನೆ ಸೊ ಇಲ್ಲಿ ಮೋಸ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಸೊ ಪೂರ್ತಿಯಾಗಿ ನೋಡಬೇಕು ಅಂದರೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಟಾಸ್ಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಬಾಲ್ನ ತೊಗೊಂಡು ಹೋಗಿ ಸೊ ಅಲ್ಲಿ ಆ ಹಗ್ಗದಿಂದ ಆಚೆ ಹೋಗಿ ಬಿಡಿಸ್ಕೊಂಡು ಸೊ ಬಾಲ್ನ ತೊಗೊಂಡು ಬಂದು ಸೊ ಅಲ್ಲಿ ಒಬ್ಬರ ಒಂದು ಬಾಕ್ಸ್ ಒಳಗಡೆ ಹಾಕಬೇಕಾಗತ್ತೆ. ಅಂದರೆ ಅವ್ರನ್ನ ಆಟದಲ್ಲಿ ಮುಂದುವರಿಸುವಂಥದ್ದು. ಓಕೆ, ಸೊ ಇಲ್ಲಿ ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಆಡುವಂಥದ್ದಲ್ಲ. ಸೊ ಬೇರೆಯವ್ರಿಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೊ ಆಟ ಆಡಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಯಾರಿಗೆ ನೀವು ಉಳಿಸ್ಬೇಕು ಅಂತಿದ್ದೀರಾ ಸೊ ಅವರ ಒಂದು ಆ ಭಾವಚಿತ್ರ ಇರುವಂಥ ಒಂದು ಬಾಕ್ಸಲ್ಲಿ ಸೊ ಅಲ್ಲಿ ಇಡಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ಲಿ. ಸೊ ಎಲ್ಲ ಲೇಡೀಸ್ಗಳು, ಅದರಲ್ಲೂ ಮುಖ್ಯವಾಗಿ ಕಾವ್ಯ ಇದ್ದಾರೆ ಆ್ಯಂಡ್ ಕೆಲವೆಲ್ಲ ಸದಸ್ಯರು ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಟಾಸ್ಕ್ ಆಡೋದ್ರಲ್ಲಿ ಮಲ್ಲಮ್ಮ ಕಾಣಿಸ್ತಾ ಇದ್ದಾರೆ, ಆ್ಯಂಡ್ ಜಾನ್ವಿ ಇದ್ದಾರೆ, ಜೊತೆಗೆ ರಾಶಿಕಾ ಇದ್ದಾರೆ, ಅಶ್ವಿನಿ, SN ಇದ್ದಾರೆ, ಸೊ ರಕ್ಷಿತಾ ಇದ್ದಾರೆ, ಅಭಿಷೇಕ್, ಕಾವ್ಯ, ಚಂದ್ರಪ್ರಭಾ ಆ್ಯಂಡ್ ಗಿಲ್ಲಿ ಇದ್ದಾರೆ, ಆ್ಯಂಡ್ ಧನುಷ್ ಇದ್ದಾರೆ. ಸೊ ಇನ್ನು ಕೆಲವರು ಕಾಣಿಸ್ತಾ ಇಲ್ಲ, ಸತೀಶ್ ಕಾಣಿಸ್ತಾ ಇಲ್ಲ, ಆ್ಯಂಡ್ ನಮ್ಮ ಮಂಜು ಭಾಷಿಣಿ ಅವರು ಮೇ ಬಿ ಉಸ್ತುವಾರಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಇನ್ನು ಕೆಲವರೆಲ್ಲ ಕಾಣಿಸ್ತಾ ಇಲ್ಲ. ಸೊ ಮೇ ಬಿ ಅವ್ರಿಗೆ ಏನಾಗಿದೆ ಅನ್ನೋವಂಥದ್ದು, ಮೇ ಬಿ ಅವರು ಇನ್ನೊಂದು ಕಡೆಗಿದ್ದಾರಾ ಅನ್ನೋವಂಥದ್ದು ಕೂಡ ನೋಡುವಂಥ ವಿಷಯ. ಓಕೆ, ಸೊ ಇನ್ನು ಉಳ್ದಂಗೆ ಸೊ ಇಲ್ಲಿ ಆಟದಲ್ಲಿ ಉಳಿಸೋರು ಬಾಕ್ಸಲ್ಲಿ ಬಾಲ್ ಹಾಕಬೇಕು. ಜೊತೆಗೆ ಇಲ್ಲಿ ಕಾವ್ಯ, ರಾಶಿಕಾ, ಜಾನ್ವಿ, ಅಶ್ವಿನಿ, SN, ಮಂಜುಳಾ ಮೇ ಬಿ ಡಿಸ್ಕಷನ್ ಮಾಡ್ತಿದ್ದಾರೆ. ಅಗೇನ್ ಕಾವ್ಯ ಹೇಳ್ತಿರುವಂಥದ್ದು ಎಲ್ಲ ಮಾತಾಡ್ಕೊಳ್ಳೋಣ, ಲೆಟ್ಸ್ ಟೀಮ್ ಅಪ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಎಲ್ಲ ಟೀಮ್ ಅಪ್ ಮಾಡ್ಕೊಂಡು ಆಡೋಣ ಅನ್ನೋ ರೀತಿಯಲ್ಲಿ. ಇನ್ನು ಹುಡುಗಂಗೆ ಅಲ್ಲಿ ಏನೇನು ಪ್ಲಾನ್ ಆಗಿದೆ ಅನ್ನೋ ಒಂದು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಇಲ್ಲಿ ಕಾವ್ಯ ಹೇಳ್ತಿರುವಂಥದ್ದು ಎಲ್ಲ ಹುಡುಗಿರು ಮಾತಾಡ್ಕೊಳ್ಳೋಣ, ಸೊ ಟೀಮ್ ಅಪ್ ಆಗೋಣ, ಸೊ ಮೇ ಬಿ ನಾವು ಆಡೋಣ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಸೊ ಜೊತೆಗೆ ಅಲ್ಲಿ ಫಸ್ಟು ಅಶ್ವಿನಿ, SN ಅವರು ರಾಶಿಕಾ ಒಂದು ಅವ್ರನ್ನ ಸೇವ್ ಮಾಡ್ತಾರೆ. ಅವರ ಒಂದು ಬಾಕ್ಸಲ್ಲಿ ಆ ಬಾಲ್ನ ತೊಗೊಂಡೋಗಿ ಹಾಕ್ತಾರೆ. ಆ್ಯಂಡ್ ರಾಶಿಕಾ ಹಾಕುವಂಥದ್ದು ಮಂಜು ಭಾಷಿಣಿ ಅವರ ಒಂದು ಆ ಬಾಕ್ಸಲ್ಲಿ ಸೊ ಆ ಬಾಲ್ನ ತೊಗೊಂಡೋಗಿ ಅವ್ರನ್ನ ಸೇವ್ ಮಾಡ್ತಾರೆ. ಅಗೇನ್ ರಕ್ಷಿತಾ ಅಲ್ಲಿ ಸೇವ್ ಮಾಡುವಂಥದ್ದು ಜಾನ್ವಿ ಅವ್ರನ್ನ ಸೇವ್ ಮಾಡ್ತಾರೆ. ಬಟ್ ಇಲ್ಲಿ ಕಾವ್ಯ ಮಾತಾಡ್ಕೊಂಡಿರೋ ರೀತಿಯಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲಿ ಉಳಿದಂಥವ್ರು ಯಾರನ್ನಾದ್ರೂ ಒಬ್ಬರನ್ನ ಸೇವ್ ಮಾಡ್ಬೋದಾಗಿತ್ತು. ಅಶ್ವಿನಿ, SN ಅವ್ರನ್ನ ಸೇವ್ ಮಾಡ್ಬೋದಾಗಿತ್ತು. ಸೊ ಬಟ್ ಇಲ್ಲೇನಾಗಿದೆ, ಕಾವ್ಯ ಅವ್ರು ಏನು ಮಾಡ್ತಾರೆ, ಚಂದ್ರನನ್ನ ಸೇವ್ ಮಾಡ್ತಾರೆ. ಸೊ ಇದು ಎಲ್ಲೋ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ. ಸೊ ಚಂದ್ರನನ್ನ ಸೇವ್ ಮಾಡಿದಾದ್ಮೇಲೆ ಸೊ ಅಲ್ಲಿ ಅಶ್ವಿನಿ, SN ಅವ್ರನ್ನ ಯಾರೂ ಸೇವ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಅಲ್ಲಿ ಔಟ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ಅಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ. ಸೊ ಇದು ಪ್ರಾಬ್ಲಮ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲೇನಾಗುತ್ತೆ ಅಂತಂದರೆ ಸೊ ಇಲ್ಲಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಕಾವ್ಯ ಮೇಲೆ ಮಾತುಕತೆ ನಡೀತಾ ಇದೆ. ಸೊ ಅಶ್ವಿನಿ ಅವರು ಹೇಳ್ತಿದ್ದಾರೆ, ಮೀನ್ಸ್ ಅಶ್ವಿನಿ ಗೌಡ ಅವರು ಸೊ ಮ್ಯಾನಿಪುಲೇಟ್ ಮಾಡ್ತಾರೆ, ಅದಕ್ಕೆ ಒಳ್ಳೆಯವ್ರ ಥರ ಆಟ ಆಡಲಿಕ್ಕೆ ಟ್ರೈ ಮಾಡ್ತಾರೆ, ಆಗ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಸೊ ಅಶ್ವಿನಿ SN ಕೂಡ ಡಿಸ್ಕಷನ್ ಮಾಡ್ತಿದ್ದಾರೆ. ಒಟ್ಟಲ್ಲಿ ಇಲ್ಲಿ ರಾಶಿಕಾದರೂ ಆಗಿರ್ಬೋದು, ಅಶ್ವಿನಿ SN ಆದರೂ ಆಗಿರ್ಬೋದು, ಅಶ್ವಿನಿ ಗೌಡ ಆದರೂ ಆಗಿರ್ಬೋದು, ಒಂದು ರೀತಿಯಲ್ಲಿ ಇವಾಗ ಕಾವ್ಯ ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ತೀನಿ. ಜೊತೆಗೇನು ಅಂತಂದರೆ ಇಲ್ಲಿ ರಾಶಿಕಾ ಹೇಳುವಂಥ ನಮ್ಮ ಆಟ ನಾವು ಒಬ್ಬರೇ ಆಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕರೆಕ್ಟ್, ಅದು ನಮ್ಮ ಆಟ ನಾವು ಒಬ್ಬರೇ ಆಡಬೇಕು ಆ್ಯಂಡ್ ಹುಷಾರಾಗೂ ಕೂಡ ಇರಬೇಕಾಗತ್ತೆ. ಬಟ್ ಇಲ್ಲಿ ಕಾವ್ಯ ಹೇಳುವಂಥದ್ದು ಏನು ಅಂತಂದರೆ 5 ಜನ ನಾವು ಟೀಮ್ ಆಗಿ ಆಡೋಣ ಅಂತ ನಾನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಇದು ಯಾವ ಒಂದು ಸ್ಟೇಜಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಅಂದರೆ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಕಟ್ಗಳು ತುಂಬ ಜಾಸ್ತಿಗಳಿದ್ದಾವೆ. ಒಂದು ಕಟ್ ನೋಡ್ತಾ ಇದ್ರೆ ಇನ್ನೊಂದು ಕಡೆಗಿಲ್ಲ, ಇನ್ನೊಂದು ಕ್ಯಾಮ್ರಾ ಆ್ಯಂಗಲ್ ನೋಡಿದ್ರೆ ಇನ್ನೊಂದು ಕಡೆಗಿಲ್ಲ. ಸೊ ಅಲ್ಲಿ ಕಾವ್ಯ ಹೇಳ್ತಿರೋವಂಥದ್ದು ಆ ಬೆಡ್ ಮೇಲೆ ಕೂತ್ಕೊಂಡು ರೆಡ್ ಟಿ ಶರ್ಟ್ ಹಾಕೊಂಡಿದ್ದಾರೆ. ಬಟ್ ಈ ಕಡೆಗೆ ರಾಶಿಕಾ ಆ್ಯಂಡ್ ಅಶ್ವಿನಿ ನಿಂತ್ಕೊಂಡು ಕೇಳ್ತಿರೋವಂಥದ್ದು ಅದು ಬೇರೆ ಒಂದು ಇದು ಇದೆ, ಆ್ಯಂಗಲ್ ಇದೆ. ಸೊ ಅದಕ್ಕೋಸ್ಕರ ಯಾವ್ಯಾವ ಟೈಮಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಅದನ್ನ ನೋಡ್ತಾ ಇದ್ರೆ ಗೊತ್ತಾಗುವಂಥದ್ದು ಏನೇನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಒಂದು ಫ್ರೇಮಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಅವ್ರು ಸೇವ್ ಆಗಿದ್ದಾರೆ, ಇನ್ನೊಂದು ಫ್ರೇಮಲ್ಲಿ ನೋಡಿದ್ರೆ ಅವ್ರು ಸೇವ್ ಆಗಿಲ್ಲ. ಓಕೆ, ಯಾವ ಫ್ರೇಮಲ್ಲಿ ಇದ್ದಾಗ ಮಾತುಕತೆ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇಲ್ಲಿ ಚಂದ್ರಣ್ಣ ನೋಡ್ತಾ ಇದ್ರೆ ಇಲ್ಲಿ ಗಿಲ್ಲಿಗೆ ಸೇವ್ ಮಾಡುವಂಥ ಲಕ್ಷಣಗಳು ಕಾಣಿಸ್ತಿದೆ. ಆ್ಯಂಡ್ ಗಿಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಚಂದ್ರಣ್ಣನ ಸೇವ್ ಮಾಡೋ ರೀತಿ ನಡೀತಾ ಇದೆ. ಸೊ ಅಲ್ಲಿ ಗೇಮ್ ಯಾವಾಗ ಕಾವ್ಯ ಅಂದರೆ ಚೇಂಜ್ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಅಲ್ಲಿ ಅಶ್ವಿನಿ ಔಟ್ ಆದಮೇಲೆ ಕಾವ್ಯ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಇಂಥ ಟೈಮಲ್ಲಿ ಸೊ ಅಲ್ಲಿ ಯಾರು ಯಾವಾಗ ಎಲ್ಲಿ ತಮ್ಮ ಗೇಮನ್ನು ಚೇಂಜ್ ಮಾಡಿದ್ರು ಅನ್ನೋವಂಥದ್ದು ನೋಡಬೇಕಾಗತ್ತೆ. ಗೊತ್ತಿಲ್ಲ, ಅಶ್ವಿನಿ ಹೋಗೋಕ್ಕೆ ಕಾವ್ಯನೇ ಕಾರಣ ಆದರೆ ಸೊ ಅದು ತಪ್ಪಾಗಬಹುದು ಈ ಟೀಮ್ ಅಪ್ ಅಂತೆಲ್ಲ ಮಾಡ್ಕೊಂಡಿದ್ದಾದಮೇಲೆ. ಬಟ್ ಆ ಗೇಮ್ನ ಎಲ್ಲಿ ಕಾವ್ಯ ಚೇಂಜ್ ಮಾಡಿದ್ದಾಳೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ಅವಳಿಗೇನಾದರೂ ಮೋಸ ಆಗಿತ್ತಾ ಅಥವಾ ಅಲ್ಲೇನಾದರೂ ಜಾನ್ವಿ ಗಿನ್ವಿ ಏನಾದರೂ ಇದ್ದಾಗ ಮೇ ಬಿ ಕೈ ಎತ್ತಿರ್ಬೋದು ಕಾವ್ಯ ಅಂತ ಅನಿಸುತ್ತೆ. ಓಕೆ, ಸೊ ನೋಡೋಣ. ಒಟ್ಟಿನಲ್ಲಿ ಆಟ ಈ ಥರದ ಟಾಸ್ಕ್ಗಳು ಬಂದಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಮಗೂ ಕೂಡ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ಆ್ಯಂಡ್ ವ್ಯಕ್ತಿತ್ವಗಳು ಕೂಡ ಗೊತ್ತಾಗುವಂಥದ್ದು ಯಾರು ಹೇಗೆ ಎತ್ತ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿತ್ತಾಡೋಕ್ಕೆ ಬಿಟ್ಬಿಟ್ರೆ ಸೊ ಅದು ಏನು ಯೂಸ್ಲೆಸ್ ಇಲ್ಲ, ಅದು ಯೂಸ್ ಇಲ್ಲ, ಅದು ಏನೂ ಅಲ್ಲಿ
ವಿಷಯನೇ ಇಲ್ಲ ಅಂತಂದಾಗ ಕಿತ್ತಾಡುವಂಥದ್ದು ಅನವಶ್ಯಕ ಅಂತ ಅನಿಸುತ್ತೆ. ಟಾಸ್ಕ್ ಬರಲಿ, ಸೊ ಈ ಥರ ಕಿತ್ತಾಟ ಬರಲಿ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನೋಡೋಣ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು. ಕಾವ್ಯ ತಪ್ಪು ಮಾಡಿದಾಳ ಮಾಡಿಲ್ವ ಅನ್ನೋದು ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುವಂಥದ್ದು. ಓಕೆ, ಬಾಯ್.